संघ वीर तेज प्रभु न्यूज के स्वागत. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕನಗಲ ಇಲ್ಲಿ ಪಶ್ಚಿಮ ಭಾಗದಲ್ಲಿರುವ ಮಾರುತಿ ದೇವಸ್ಥಾನದಿಂದ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಪಥಸಂಚಲನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನಪುರ ಸ್ವರೂಪಿ ಜಗದ್ಗುರು ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ವಹಿಸಿದ್ದರು. ಈ ಒಂದು ಪಥಸಂಚಲನವು ಪಶ್ಚಿಮ ಭಾಗದ ಮಾರುತಿ ಮಂದಿರದಿಂದ ಪ್ರಾರಂಭವಾಗಿ ಪಾಟೀಲ್ ಓಣಿ, ಶಿವಾಜಿ ಚೌಕ್, ಮಗ್ದುಮ್ ಓಣಿ, ದಸರಾ ಚೌಕ್, ಲಕ್ಷ್ಮೀ ಓಣಿ, ರಾಯಣ್ಣ ಸರ್ಕಲ್, ಬಸವೇಶ್ವರ ಸರ್ಕಲ್, ಜಯಂತಿ ನಗರ್, ಬಸ್ ಸ್ಟ್ಯಾಂಡ್, ಮಿಸಾಳಿ ಚೌಕ್, ಹೌಲ್ದಾರ್ ಓಣಿ, ಪೇಟೆ ಲೈನ್, ಅಗಸರ ಓಣಿ, ಹಿರಿಕುಡಿ ಚೌಕ್ ಮಾರ್ಗವಾಗಿ ಪಶ್ಚಿಮ ಭಾಗದಲ್ಲಿರುವ ಮಾರುತಿ ದೇವಸ್ಥಾನ ಹತ್ತಿರ ಮುಕ್ತಾಯಗೊಂಡಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಿಡಸುಸಿ ಶ್ರೀಗಳು ಆಶೀರ್ವಚನ ನೀಡಿ RSS ಬಗ್ಗೆ ಅವರು ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸೂರ್ಯಾಜಿ ಹವಲ್ದಾರ್ ಉದ್ಯಮಿ, ಮುಖ್ಯ ಭಾಷಣಕಾರರು ಶ್ರೀ ಶೈಲೇಂದ್ರ ಪಾರಿಖ್, ಪರಶುರಾಮ್ ಫಾನ್ಸೆ ತಾಲೂಕಾ ಕಾರ್ಯನಿರ್ವಾಹಕರು, ಆಶುತೋಷ್ ಮದ್ದಲರ್ ಬುಕ್ಟೆ ಅಲೂರು ಮಂಡಲ ಮುಖ್ಯಸ್ಥರು, ರಾಮದಾಸ್ ಪರಿಶ್ ಹಿಟ್ನಿ ಮಂಡಲದ ಮುಖ್ಯಸ್ಥರು, ಅದೇ ರೀತಿ ವೆಂಕಟೇಶ್ ಪೂಜಾರಿ ಸ್ವಾಗತಿಸಿದರು. ಮಂಡಲ ಪ್ರಮುಖ RSS ಗೀತೆ ಹೇಳಿದರು. ಸಂತೋಷ್ ಪರಿಟ್ ಧ್ವಜವಂದನೆ ಹೇಳಿದರು. ಸುನಿಲ್ ತೇಲಿ ವಂದಿಸಿದರು. ಕಾರ್ಯಕ್ರಮ ಈ ಒಂದು RSS ಪಥಸಂಚಲನದ ಕಾರ್ಯಕ್ರಮದಲ್ಲಿ ನಾಗರಿಕರು, ಗ್ರಾಮಸ್ಥರು ಕೂಡ ಅತಿ ಸಹಭಾಗಿ ಆಗಿದ್ದರು. ತೇಜ್ ಪ್ರಭು ನ್ಯೂಸ್ ಕನಗಲ. गीत आमच्या विजयाचे, गीत आमच्या विजयाचे, हिंदू असतील भाग्य विधाते, हिंदू असतील भाग्य विधाते, आगामी शतशतकांचे, आगामी शतशतकांचे, सन्मानाने गातील सारे, सन्मानाने गातील सारे, गीत संघ शताब्दी वर्ष आज त्या निमित्तानं आज कणंगला इथं राष्ट्रीय स्वयंसेवक संघाचा 100वा शताब्दी वर्ष आपण या ठिकाणी साजरे करतो. साजरा करत असताना या ठिकाणी जमलेले समस्त पाहुणे, पूजनीय स्वामीजी, तसेच आपण सर्व, तसेच आपले समस्त नागरिक आणि बंधू भगिनी आपल्या सर्वांचं या ठिकाणी स्वागत करतो आणि माझे स्वागत ತಗೊಂಡು ದೇಶವನ್ನ ಕಟ್ಟತಕ್ಕಂತ ಕೆಲಸವನ್ನ ಮಾಡ್ತಾರೆ. ಇವೆಲ್ಲ ಇತಿಹಾಸಕ್ಕೆ ಹೋದ್ರೆ ನಾವು ಇವೆಲ್ಲವೂ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ. ಶೆಣೈ ಅಂತ ಬರ್ತಾರೆ, ಇಲ್ಲೇ ಮಂಗಳೂರಿನವರು. ಇವೆಲ್ಲ ಏನು ಸಂಘ ಪರಿವಾರದಲ್ಲಿದ್ದೀರಿ ಆ ಪುಸ್ತಕ ಓದಿರಬೇಕು. ಭಾರತ ದರ್ಶನ ಅಂತ ಒಂದು ಪುಸ್ತಕ ಬರ್ತವೆ. ಭಾಳಷ್ಟು ಜನ ಓದಿರೋ ಇಲ್ಲೋ ಗೊತ್ತಿಲ್ಲ. ಅದು ಓದಿಲ್ಲ ಅಂದರೆ ಸ್ವಪ್ನ ಬುಕ್ ಹೌಸ್ನಲ್ಲಿ ಬೆಳಗಾಂದಲ್ಲಿ ಸಿಗ್ತದೆ. ಅದನ್ನು ತಗೊಂಡು ಓದ್ರಿ, ನೀವು ಓದ್ರಿ, ಉಳಿದವರು ಓದ್ರಿ. ಬಹಳ ಅದ್ಭುತವಾದ ಪುಸ್ತಕ. ಅದರಲ್ಲಿ ಏನು ಕೊಡ್ತಾರೆ ಅಂದರೆ ಅವರು RSS ಅಲ್ಲಿ ಕಾರ್ಯಕರ್ತರಾಗೇ ಇದ್ದವರು. ನಾನು ಬಾಗಲಕೋಟೆಯಲ್ಲಿದ್ದಾಗ ಬಾಗಲಕೋಟೆಗೆ ಬಂದಾಗ ಒಮ್ಮೆ ಮಠಕ್ಕೆ ಬಂದು ನಮ್ಮದೆಲ್ಲ ಯೋಗಕ್ಷೇಮ ಕೇಳಿದಾಗ ಆ ಪುಸ್ತಕದ ಬಗ್ಗೆ ಚಿಂತನೆ ಮಾಡ್ತಿದ್ರು. ಆ ಪುಸ್ತಕವನ್ನು ನಾವು ಓದಿದಾಗ ಅದೆಲ್ಲವನ್ನು ಕೇಳಿದಾಗ ಆಯಾಯ ಜಾಗಗಳಿಗೆ ಹೋಗಿ ಅದರ ಇತಿಹಾಸವನ್ನು ತಗೊಂಡು ಅವರು ಆ ಪುಸ್ತಕವನ್ನು ಬರೆದಿದ್ದಾರೆ. ಬೇಕಾದ್ರೆ ಎಷ್ಟು ಪಗಾರ ಅಂತ ಕೇಳಿಕೊಡ್ತೀವಿ, ದೇಶಕ್ಕೆ ಎಷ್ಟು ಸೇವಾ ಮಾಡ್ತಾನೆ ಅಂತ ಯಾರೂ ಕೇಳಲ್ಲ. ನೋಡ್ರಿ ಎಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ.
ಕಸಾಯಿ ಖಾನೆಯಲ್ಲಿ ಕೆಲಸವನ್ನ ಮಾಡಿ ತಿರುಗಿ ಭಾರತಕ್ಕೆ ಬರ್ತಾರೆ. ಬರಬೇಕಾದ್ರೆ ಆವಾಗ ಚಿಕ್ಕ ಮಗ ಇದ್ದಾಗಲೇ ಲಗ್ನ ಆಗಿರ್ತದೆ ಅವರಿಗೆ. ಅವರ ಹೆಂಡತಿಯನ್ನ ಸಬರಮತಿ ಆಶ್ರಮದಲ್ಲಿ ಬಿಟ್ಟು ಹೋಗಿರ್ತಾರೆ. ಬಿಟ್ಟು ಹೋಗಿ ಅವರು ಇಲ್ಲಿ ಬರ್ತಾರೆ. ಬಂದ ಮೇಲೆ ಗಾಂಧೀಜಿಯವರ ಹತ್ರ ಕೂತ್ಕೊಂಡು ಗಂಡ ಹೆಂಡತಿ ಇಬ್ರು ಮಾತಾಡ್ತಾರೆ. ನಮಗ ಭಾರತ ದೇಶದ ಮಕ್ಕಳೇ ನನ್ನ ಮಕ್ಕಳು, ನಮಗ ಮಕ್ಕಳು ಬೇಕಾಗಿಲ್ಲ, ಇನ್ನು ಮುಂದೆ ನಮಗ ಒಂದೇ ಕಡೆ ನಾವು ಇರೋದಿಲ್ಲ, ಮಕ್ಕಳು ಬೇಡ, ದೇಶಕ್ಕಾಗಿ ನಾವು ಸೇವಾ ಮಾಡ್ತೀವಿ ಅಂತ ಚಿಂತನೆಯನ್ನ ಮಾಡ್ತಾರೆ. ಅಂಥವರನ್ನ ನಾವು ಈ RSS ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ದೇವರಾಜ ಅರಸ್. ನೋಡ್ರಿ ಅಂತ ಈ ದೇವರಾಜ ಅರಸ್ ಅಲ್ಲ, ಅವರು ಬಾಳಾ ಸಾಹೇಬ್ ದೇವರಾಜ ಅರಸ್ ಅಂತಾನೆ ಬರ್ತಾರೆ ಅದ್ರೊಳಗೆಲ್ಲ. ಇವರೆಲ್ಲ ಈ ದೇಶವನ್ನ ಧರ್ಮ ಜಾತಿಯ ಸ್ವಾಮಿಗಳು ಒಂದೇ ವೇದಿಕೆ ಮೇಲೆ ಬಂದದ್ದು ಆ ಧರ್ಮಸ್ಥಳದಲ್ಲಿ, ಆಮೇಲೆ ನಂತರ ಉಡುಪಿಯಲ್ಲಿ. ಇದನ್ನ ಕಾರಣ ಏನು ಅಂದ್ರೆ ದೇಶದ ಸಂಘಟನೆ ಮಾಡಬೇಕಾದ್ರೆ ಎಲ್ಲಾ ಜನರು ಆಯಾಯ ಸ್ವಾಮಿಗಳು ಅಲ್ಲಿ ಬರೋದರಿಂದ ಆಯಾಯ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡ್ತಕ್ಕಂಥ ಭಾಷಣವನ್ನ ಕೇಳಿದರೆ ದೇಶ ಏನು ಅನ್ನೋದು ಗೊತ್ತಾಗತ್ತೆ ಅನ್ನೋ ದೂರದೃಷ್ಟಿಯನ್ನ ಇಟ್ಟುಕೊಂಡು ಆ ಗೊಳವಲ್ಕರ್ ಗುರೂಜಿಯವರ ಆ ಕೆಲಸವನ್ನ ಮಾಡ್ತಾರೆ. ಅವರ ಪುಸ್ತಕಗಳನ್ನ ಓದಬೇಕು. ಎಂಥ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾರೆ. ಆಗಲಾರದ ಕೆಲಸವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಡೀ ಸಂಘವನ್ನೇ ಬಹಿಷ್ಕಾರ ಹಾಕಿ ಈ ದೇಶದಿಂದಲೇ ಓಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದೆಲ್ಲವನ್ನ ತಗೊಂತಾರೆ. ನಗತಾ 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 ಸ್ವಾಗತ ಮಾಡ್ತಾರೆ. ನಗತಾ ನಗತಾ ಸ್ವಾಗತ ಮಾಡಿ ಅದು ಯಾವಾಗ ಬರ್ತದೆ ಅಂತಂತ ಹೇಳಿದ್ರೆ ಚೀನಾ ಯುದ್ಧ ಆದಾಗ ಏನು ಅನ್ನೋದು RSS ಏನು ಅನ್ನೋದನ್ನ ಆವಾಗ ಗೊತ್ತಾಗತ್ತೆ. ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಪ್ರಧಾನಿಗಳಿಗೆ ನೆಹರೂರವರಿಗೆ ಆವಾಗ RSSಕ್ಕೆ ಮಹತ್ವವನ್ನು ಕೊಡ್ತಾರೆ. ಯಾರು ಅದನ್ನ ಕಿತ್ತು ಹಾಕಬೇಕು ಅಂತ ಮಾಡಿದ್ರು ಅವರೇ ಅದಕ್ಕೆ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಎಂತ ಅದ್ಭುತವಾದ. ಆಮೇಲೆ ದೇವರಾಜ್ ಅಂತ ಬರ್ತಾರೆ, ಅವರು ಇದು ಅಧ್ಯಕ್ಷ ಆಗ್ತಾರೆ. गोळवलकर गुरुजी. मी सूर्याजी शिवराम हवलदार तुमच्याच गावचा आहे. व्यवसायासाठी म्हणून मी पुण्याला गेलो आहे आणि तिथे मी छोटा व्यावसायिक म्हणून आहे. आजच्या या कार्यक्रमासाठी प्रमुख वक्ता किंवा प्रमुख पाहुणे म्हणून मला तुम्ही आमंत्रित केल्याबद्दल आयोजकांचे सर्वप्रथम मी पूर्णतः आभार मानतो आहे. सगळ्यात महत्त्वाचं म्हणजे संघाची भूमिका जी आहे ही आपल्या देशासाठी हितकारक काय करू शकतो आपण. मग ते सामाजिक बांधिलकी असेल, शैक्षणिक असेल, व्यावसायिक असेल, संरक्षण पद्धतीचे असेल, ह्या सगळ्या घडामोडीमध्ये संघाची कामगिरी अतिशय शांत आणि सुसज्ज पद्धतीने काम चालू असं समजायचं. कुठल्याही प्रकारची बॅनरबाजी नाही, झेंडा नाही, घोषणा नाही, घेरावा नाही. फक्त संघाचं काम जे आहे ते फक्त आपल्या हिंदुस्थानाला कसं समृद्ध करू शकतो या पद्धतीचं चालतंय असं मला वाटतं. येऊया संघाला. आता हे करत असताना सांगत असताना मी तुम्हाला ह्याचा उल्लेख आता करून देऊ शकतो की संघाने आपल्याला मेक इन इंडिया संचलनाचा उद्देश काय होता तर मेक इन इंडिया मध्ये आपण स्वयंभू सगळ्या कुठल्या गोष्टी आपण करू शकतो आपल्या देशामध्ये. घालून बघितलेला याचा पाया संघाने घालून दिलेला आहे. मध्ये बघतो, कुठल्या कुठल्या प्रसार माध्यमामध्ये बघतो, तालुक्या स्तरी पण आपण बघतोय. पण संघ हे कुठपर्यंत रुजलेला आहे हे समाजाला दाखवण्यासाठी आज आपण कनगल्यामध्ये पथसंचलन केलेलं आहोत. आणि एवढं भव्य पथसंचलन केलोय की पूर्ण आपल्या समाजाला दाखवलंय की उपखंडच्या स्थानी पण आपण मंडलच्या स्थानी पण आपले सगळे स्वयंसेवक इथं जमलेले आहोत. हे जे वटवृक्ष झालेलं आहे हे वटवृक्षाचं बीजार्पण आता जे स्वामीजींनी सांगितलेलं होतं तर त्याच्या थोडं मी त्याच्यावरती प्रकाश पण घालतो. त्यांची जे काही माता की भारत माता की धन्यवाद.